ನಮಗೆ ಗೊತ್ತಿರುವಂತೆ ಸೋಮವಾರ ಮತ್ತು ಗುರುವಾರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಜೈಲಿಗೆ ಬರ್ತಾಯಿದ್ರು. ನಿನ್ನೆ ಎಲ್ಲ ಈ ಕತೆ ಆಯ್ತಲ್ಲ. ಇವತ್ತು ಇಲ್ಲಿಯವರೆಗೆ ನಮಗೆ ವಿಜಯಲಕ್ಷ್ಮಿ ಅವರು ಪರಪ್ಪನಗ್ರಹಾರ ಜೈಲಿಗೆ ಬಂದು ಆರೋಪಿ ಮತ್ತು ಅವರ ಪತಿ ದರ್ಶನನ್ನು ನೋಡ್ಕೊಂಡು ಹೋದರು ಅಂತ ಯಾವುದೇ ಮಾಹಿತಿ ಇಲ್ಲ. ನಾವು ಏನು ಕೇಳ್ತಾ ಇದ್ದೀವಿ ಇಲ್ಲಿ ಅಂತ ಹೇಳಿದ್ರೆ, ಆ ವಿಜಯಲಕ್ಷ್ಮಿ ಅವರ ಪ್ರಾಮಾಣಿಕ ಪ್ರಯತ್ನಕ್ಕಾದರೂ ಒಂದು ಬೆಲೆ ಬೇಡವೇನ್ರಿ? ಪತಿಯ ಬಿಡುಗಡೆ ಆಗಲಿ ಅಂಥೇಳಿ ಪ್ರಾಮಾಣಿಕ ಪ್ರಯತ್ನವನ್ನು ವಿಜಯಲಕ್ಷ್ಮಿ ಮಾಡ್ತಾ ಇದ್ದಾರೆ. ಪ್ರಯತ್ನ ಸಫಲ ಆಗುತ್ತೋ ವಿಫಲ ಆಗುತ್ತೋ ನಮಗೆ ಗೊತ್ತಿಲ್ಲ, ನಾವು ಯಾರೂ ಅಲ್ಲ ಅದ್ರ ಬಗ್ಗೆ ಕಮೆಂಟ್ ಮಾಡೋದಕ್ಕೆ. ಆದರೆ ಒಬ್ಬ ವ್ಯಕ್ತಿ ಇಂಥ ಒಂದು ಘಟನೆಗೆ ನಾನು ಸಿಕ್ಕಾಕೊಂಡಲ್ಲ, ನನಗಿದು ಬೇಕಿತ್ತ ಅಂತ ಯೋಚನೆ ಮಾಡಿ ಒಂದು ಪಶ್ಚಾತ್ತಾಪ ಇರಬೇಕಾಗಿತ್ತೇನೋ. ಅದೇನೂ ಇಲ್ಲದೆ ಆರಾಮಾಗಿ ಜೀವನ ಮಾಡ್ತಾಯಿದ್ರೆ ಹೇಗೆ? ಸಾರ್ವಜನಿಕರ ಆಕ್ರೋಶಕ್ಕೆ ಮುಜುಗರಕ್ಕೀಡಾದ್ರ ವಿಜಯಲಕ್ಷ್ಮಿ ಅವರು ಇದೀಗ ಪ್ರತಿ ಸೋಮವಾರ ದರ್ಶನ್ ಭೇಟಿ ಮಾಡೋಕ್ಕೆ ಬರ್ತಾಯಿದ್ರು. ಯಾಕಿಲ್ಲ ಇವತ್ತು? ಇನ್ನೆಲ್ಲ ಇಷ್ಟು ರಾಮಾಯಣ ನಡೆದಿದೆಯಲ್ಲ ಅಲ್ಲಿ ಜೈಲೊಳಗಡೆ. ಇದಾದಮೇಲೆ ಯಾಕೆ ಬರ್ತಾರೆ ಅವರು? ಬೇಜಾರಾಗಿರಬಹುದು. ನಾನೊಂದು ಕಡೆಯಲ್ಲಿ ಪ್ರಯತ್ನ ಪಡ್ತಾ ಇದ್ದೀನಿ. ಮೀಟ್ ಮಾಡದೇ ಇರೋ ಅಡ್ವೊಕೇಟ್ಗಳಿಲ್ಲ, ರಾಜಕಾರಣಿಗಳು ಮನೆಗೆ ಬರ್ತಾ ಇದ್ದಾರೆ. ಒಂದು ಕಡೆ ಮಗನ ಎಜುಕೇಷನ್ ನೋಡಬೇಕು, ಮನೆ ಕೆಲಸಗಳು ಇರ್ತವೆ, ಅವ್ರದ್ದೇನೋ ಒಂದಷ್ಟು ಇರ್ತವೆ, ಸಾಮಾಜಿಕವಾಗಿ ಒಂದು ಮೂದಲಿಕೆಯೂ ನಡೀತಾ ಇರುತ್ತೆ. ನೆಂಟರು ಇಷ್ಟರಿಗೂ ಉತ್ತರ ಕೊಡಬೇಕಾಗಿರುತ್ತೋ ಅದು ಬೇರೆ ವಿಚಾರ. ಅವ್ರು ಪರ್ಸ್ನಲ್ ಉತ್ತರ ಕೊಡ್ತಾರೋ ಕೊಡಲ್ವೋ, ನಾವಿರೋದೇ ಹೀಗೆ ಏನೀಗ ಅಂತಾರೋ ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಇವೆಲ್ಲವೂ ಸಾಂದರ್ಭಿಕವಾಗಿ ಚೆಕ್ ಮಾಡಿಕೊಂಡಾಗ ಒಂದು ಮಹಿಳೆಗೆ ದರ್ಶನ್ ಜೊತೆ ದಿನ ಮಾತಾಡೋಕ್ಕಾಗಲ್ವಲ್ಲ ಯಾರೂ. ಏನಪ್ಪ ಯಾಕಪ್ಪ ಹಿಂಗೆ ಮಾಡಿದೆ ಅಂತ ಆ ಪ್ರಶ್ನೆಗಳೆಲ್ಲ ಏನಾಗ್ತವೆ? ಆಪ್ತ ವಲಯವೋ, ಸಂಬಂಧಿಕರೋ, ಸ್ನೇಹಿತರೋ ವಿಜಯಲಕ್ಷ್ಮಿ ಅವ್ರ ಕಡೆಗೇ ಬರ್ತವೆ. ಇದನ್ನೊಂದು ಕಡೆ ಹ್ಯಾಂಡಲ್ ಮಾಡಬೇಕು, ಕಾನೂನು ಹೋರಾಟ ಹ್ಯಾಂಡಲ್ ಮಾಡಬೇಕು. ರಾಜಕಾರಣಿ ಮನೆಗೂ ಅವ್ರು ಬಂದಿದ್ದರು, ಏನು ಸಹಾಯ ಕೇಳಕ್ಕೆ ಬಂದಿದ್ರು, ಮಗನ ಶಾಲೆ ಕೇಳಕ್ಕೆ ಬಂದಿದ್ರು, ಅದೊಂದು ಭಾಗ. ಮಗನ ಎಜುಕೇಷನ್ ನೋಡಬೇಕು, ಅವ್ನಿಗೆ ಏನೇನು ಮಿಡ್ ಟರ್ಮ್ ಬರ್ತಾ ಇರುತ್ತೆ, ಅವ್ನಿಗೆ ಅರ್ಧ ವಾರ್ಷಿಕ ಪರೀಕ್ಷೆ ಬರುತ್ತಲ್ರಿ ಮಿಡ್ ಟರ್ಮು, ಅವ್ನು ಅದಕ್ಕೆ ರೆಡಿ ಮಾಡಿಸ್ತಿರ್ಬೇಕು. ಸಬ್ಜೆಕ್ಟ್ ವೈಸು ಟ್ಯೂಷನ್ಗೆ ಕಳಿಸ್ತಾರೋ, ಅವರೇ ಹೇಳ್ಕೊಡ್ತಾರೋ, ಬೇರೆ ಒಂದು ವಿಚಾರ. ಜೊತೆಗೆ ಪ್ರಯತ್ನಗಳು, ಕಾನೂನು ಹೋರಾಟಗಳು. ಇದರ ಮಧ್ಯೆ ಅವ್ರಿಗೇನೋ ಇಷ್ಟ ಆಯಿತು ಅಂತ ಹಣ್ಣು ತರೋದೋ ಏನೋ ತರೋದೋ ಸೋಮವಾರ ಬರ್ತಾಯಿದ್ರು. ಇದೀಗ ಇವತ್ತಿಲ್ಲ. ಜೈಲಲ್ಲಿ ನನ್ನ ಗಂಡ ಕುಗ್ಗುಬಿಟ್ಟಿದ್ದಾರೆ ಅಂಥೇಳಿ ಒಂದು ಕಡೆ ಭೇಟಿ ಮಾಡ್ತಾಯಿದ್ರು ಪತ್ನಿ. ಒಂದು ಮಾನಸಿಕ ಧೈರ್ಯ ಬೇಕು, ಸ್ಥೈರ್ಯ ಬೇಕು ಅಂತ. ಆದರೆ ಜೈಲಿನಲ್ಲೇ ನಟ ದರ್ಶನ್ಗೆ ರಾಜಾತಿಥ್ಯ ಸಿಗ್ತಾ ಇದೆ. ಇದರಿಂದ ಮುಜುಗರಕ್ಕೇನಾದರೂ ಒಳಗಾದ್ರ ದರ್ಶನ್ ಪತಿ ವಿಜಯಲಕ್ಷ್ಮಿ ಅವರು ಅಂತ ಕೂಡ ಒಂದು ಪ್ರಶ್ನೆ ಇಲ್ಲಿದೆ.